ಗೊತ್ತಾಗ್ತಾ ಇಲ್ಲ. ಆ ಬೈಟಿಂದ ನಾವು ಈ ಕಡೆ ಬಂದ್ಬಿಟ್ಟಿದ್ದೀವಿ ಯಾಕೆ ತಗ್ಲಾಕೊಬೇಕು ಅಂತ. ಇವ್ರು ನೋಡಿದ್ರೆ ಅಲ್ಲೇ ತಗ್ಲಾಕೊಂಡ್ಬಿಟ್ಟವ್ರೆ. ಒಬ್ಬ ಮಾತ್ರ ಮಿಸ್ ಆಗಿದ್ದಾನೆ, ಅವನಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಗೊತ್ತಾನೋ ಇಲ್ಲೋ ಗೊತ್ತಿಲ್ಲ. ಏನೋ ದಿಗಿಲ್ ಬಿದ್ದೈತ್ಲೆ. ವೆಲ್ಕಮ್ ಟು ಅವರ್ ಬ್ಲಾಗ್ ಗೈಸ್. ಇವತ್ತು ಕಂಟೆಂಟ್ ಏನಪ್ಪ ಅಂದರೆ ಹುಡುಗರೆಲ್ಲ ಸರಿ ಮೆಸೇಜ್ ಬರ್ತಿದ್ದೀವಿ ಗೈಸ್. ಟೈಮ್ ನೀವೇ ನೋಡ್ಬೋದು 12:16 ಆಗೈತೆ. ಏನು ಮಿಸ್ ಮಾಡ್ಕೊಬೇಡಿ ಗೈಸ್. ಇದೇ ನಮ್ಮೂರು ಮಶಾನ ರೋಡು ಗೈಸ್. ಇದು ಒಳಗಡೆ ಮಶಾನ ಇರೋದು ಗೈಸ್. ಒಳಗಡೆ ಹೋಗಿ ತೋರಿಸ್ತಾ ಇದೆ ಗೈಸ್. ಇವತ್ತು ಕಾಲೇಜಿಗೆ ಟೈಮ್ ಆಗೋಯ್ತು. ರಾತ್ರಿ ತೋರಿಸ್ತೀನಿ ಬನ್ನಿ ಗೈಸ್, ಮಿಸ್ ಮಾಡ್ಕೊಬೇಡಿ. ಇವತ್ತು ರಾತ್ರಿ ನೋಡೇ ಬಿಡೋಣ ಬನ್ನಿ ಗೈಸ್. ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗೈಸ್. ಡ್ರಿಂಕ್ಸ್ ಫುಲ್ ಥ್ರಿಲ್ ಗೈಸ್. ಡ್ರಿಂಕ್ಸ್ ಅಲ್ಲಿ ಕಪ್ಪೆ ಬೇರೆ ಅಡ್ಡ ಬಂತು ಗೈಸ್. ಕಂಗ್ರ್ಯಾಚುಲೇಷನ್ ಬ್ರದರ್. ಹೆಣ್ಮಗು ಅಬ್ಬಬ್ಬಬ್ಬ ಲ್ಯಾಟ್ರಿ ಗೈಸ್. ಮಶಾನ್ಗೆ ಹೋಗ್ತಾ ಇದ್ದೀವಿ. ಇವರೆಲ್ಲ ಅಲ್ಲೇ ಅವರೇ. ಇವರೆಲ್ಲ ಜಿಮ್ಮರ್ ಪ್ರವೀಣ್, ಇವನ್ ಕಿಲ್ಲರ್ ಲಿಕ್ಕಿತ್ತು ಅಲ್ಟೇಗ್ ಅವರವು ಗೈಸ್. ಮಶಾನಕ್ಕೆ ಹೋಗ್ತಾ ಇದ್ದೀವಿ. ಅರ್ಧ ಮಶಾನಕ್ಕೆ ಕುಡ್ಬಿಟ್ಟು ಗಂಜಿ ಹಾಕೊಂಡು ಐತೆ ಹೋಗರಾವ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಪ್ರಶಾಂತ ಮಾತ್ರ ಗೌರವ್ಗೇನೋ ಫುಲ್ ಧೀರ ಅಂತ ಗೈಸ್. ಇನ್ನೊಂದೇನಪ್ಪ ನಮ್ಮ ಧೀರ ಅಂದರೆ ನಮ್ಮ ಪ್ರವೀಣ್, ಜಿಮ್ಮರ್ ಪ್ರವೀಣ್ ಅವನ ಗೈಸ್ ಜೊತೆಯಲ್ಲಿ. ಟಾಪ್ ಮಾಡ್ಬಿಟ್ಟು ನಡೀರಲ್ಲ ಇವಾಗ ಇಲ್ಲಿ ಫುಲ್ ಥ್ರಿಲ್ ಗಾಯ್ಸ್. ನುಗ್ತಾ ಇದೀವಿ ಗೈಸ್. ನಾನು ಮಾಡ್ತಾ ಇದ್ದೀನಿ. ಹಾಂ ಇರ ಏನ ಗಣೇಶ ನೀನ್ ಇದೆಯೇನೋ ಅಂದ್ಬಿಡ್ತಾರೆ. ತರಿಕೆ ನಾಯಿಗಳು ಬೇರೆ ಅಡ್ಡ ಬಂತು ಗೈಸ್. ಏನೋ ದಿಗಿಲ್ ಬಿದ್ದೈತ್ಲೆ. ಮಶಾನ ಎಂಟ್ರೆನ್ಸ್ ಬಂತು ಗೈಸ್. ಯಾರು ಹೋಗ್ತಾ ಇಲ್ಲ ಹೊಲಕ್ಕೆ. ಇಬ್ರೇ ಹೋಗ್ತಾವ್ರೆ. ನಾರಾಯಣ ಸಲ್ವಾ ಇಬ್ರೇ ಹೋಗ್ತಾವ್ರೆ ಗೈಸ್. ಫ್ಲಾಶ್ ಲೈಟ್ ಆಫ್ ಮಾಡು. ನೋಡಿದ್ರೆ ಕಲ್ಲಲ್ಲಿ ಹೊಡಿತಾವನೆ. ನಾಯಿಗಳು ಬಂದಿದ್ದು ಗೈಸ್. ನಾವೆಲ್ಲ ರಿವರ್ಸ್ ತಿರುಗಿದ್ದೀವಿ. ಅವರಿಬ್ಬರು ಮಾತ್ರ ಹೊರಗಡೆ ಅವ್ರಿಬ್ಬರು ಕಾಣಿಸ್ತಾನೆ ಇಲ್ಲ ಗೈಸ್. ಸೌಂಡು ಗಿಂಡು ಏನೂ ಇಲ್ಲ. ಈಗ ನೋಡಿದ್ರೆ ಮಶಾನದಲ್ಲೇ ಬೌಂಡಿಂಗ್ ಹಾಕ್ತಾನೆ ಗೈಸ್ ಪ್ರಶಾಂತನ್ನು ಗೈಸ್. ಲಾಸ್ಟಿಗೆ ಅವರಿಬ್ಬರು ಬಂದೇ ಇಲ್ಲ. ನಾವು ಈಚೆಗೆ ಬಂದ್ಬಿಟ್ವಿ, ಕಾಯ್ತಾ ಇದೀವಿ ಅವ್ರಿಗೆ. ಒಬ್ಬರು ಕಾಣಿಸ್ತಾನೆ ಇಲ್ಲ ಕಣ್ಣಿಗೆ. ಒಬ್ಬ ಮಾತ್ರ ಮಿಸ್ ಆಗಿದ್ದಾನೆ, ಅವನಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಗೈಸ್. ಗೊತ್ತಾನೋ ಇಲ್ಲೋ ಗೊತ್ತಿಲ್ಲ. ಅವನು ನಂಗಾಗಿ ಹೋಗ್ಬಿಟ್ಟಿದ್ದಾನೆ. ಅವನು ಏನೋ ಮಾಡೋದಕ್ಕಾಗಲ್ಲ, ಅವನಿಗೆ ವೇಟ್ ಮಾಡ್ತಾ ಇದ್ದೀವಿ ಗೈಸ್. ಬಂದಿಲ್ಲ ಇನ್ನು, ಬರ್ತಾ ಇಲ್ಲ, ಕಾಯ್ಕೊಂಡಿದೀವಿ. ಅವರಿಬ್ರು ಹೋಗವ್ರೆ. ಆದ್ರೆ ಅವ್ನು ಇದು ಬಂದಿತ್ತು, ಆದರೆ ಇದು ಒರಿಜಿನಲ್ ಬೇರೆ. ಹಂಗಂತೂ ಗೌರವ್ ಮೋಸ್ಟ್ಲಿ ಹೋಗಿರ್ಬೋದೇನೋ, ಉಳಿದಿರ್ಬೋದೋ ಗೊತ್ತಾಗ್ತಾ ಇಲ್ಲ. ಆ ಬೈಟಿಂದ ನಾವು ಈ ಕಡೆ ಬಂದ್ಬಿಟ್ಟಿದ್ದೀವಿ ಯಾಕೆ ತಗ್ಲಾಕೊಬೇಕು ಅಂತ. ಇವ್ರು ನೋಡಿದ್ರೆ ಅಲ್ಲೇ ತಗ್ಲಾಕೊಂಡ್ಬಿಟ್ಟವ್ರೆ. ಹೆಂಗೋ ಕಾಂತಾರದಿಂದ ಅವ್ರನ್ನ ಬೈಕ್ಗೆ ಬಿದ್ದ ಗೌರವ್ ಮತ್ತೆ ಏನು ಮಾಡೋದಕ್ಕಾಗಲ್ಲ. ಹೆಂಗೋ ಉಳ್ಬಿಟ್ಟಿದ್ದಾರೆ.